ನಮ್ ಜೊತೆ ಇವಾಗ ಮಹಿಳಾ ಫ್ಯಾನ್ ಕೂಡ ಇದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಅವ್ರು ಸಾಕಷ್ಟು ರಿವ್ಯೂ ಕೊಟ್ರು ಮಾರ್ಕ್ ಯಾವ ತರ ಇತ್ತು ಅಂತ. ಬಟ್ ನಾನು ಡೈರೆಕ್ಟ್ ಆಗಿ ಅವ್ರ ಹತ್ರ ಕಾಂಟ್ರವರ್ಸಿ ಬಗ್ಗೆನೇ ಮಾತಾಡ್ತೀನಿ. ಮೇಡಮ್, ನೀವೊಬ್ರು ಮಹಿಳಾ ಫ್ಯಾನ್, ವುಮೆನ್ ಆಗಿ ಕೇಳ್ತಾ ಇದೀನಿ, ಕೆಟ್ಟದಾಗಿ ಕಮೆಂಟ್ ಮಾಡ್ಬೋದಾ? ಯಾರೇ ಫ್ಯಾನ್ಸ್ ಆಗಿರ್ಬೋದು, ಯಾರೇ ಸ್ಟಾರ್ ಫ್ಯಾನ್ ಆಗಿರ್ಬೋದು. ತಪ್ಪಲ್ಲ ಸರ್ ಅದು. ಈಗ ನಾನು ಒಂದು ಹುಡುಗ ಆಗಿ ಥಿಂಕ್ ಮಾಡ್ಬೇಕು. ಹುಡುಗ ಆಗಿ ನನ್ಗೂ ಅಮ್ಮ ಇದ್ದಾಳೆ, ನನ್ಗೂ ತಂಗಿ ಇದ್ದಾಳೆ, ಅಕ್ಕ ಇದ್ದಾಳೆ. ನಾನು ಅವಳಿಗೆ ಬೆಲೆ ಕೊಡ್ಬೇಕು. ಅವಳಿಗೆ ಎಷ್ಟು ನಾನು ರೆಸ್ಪೆಕ್ಟ್ ಕೊಡ್ತೀನೋ ಎದುರುಗಡೆ ಇರೋ ಹೆಣ್ಮಕ್ಳಿಗೂ ಅಷ್ಟೇ ರೆಸ್ಪೆಕ್ಟ್ ಕೊಡ್ಬೇಕು. ಒಬ್ಬ ಹುಡುಗ ಆಗಿ ಅವನ್ ಜವಾಬ್ದಾರಿ. ನಮ್ಮನೆ ಹೆಣ್ಮಕ್ಳು ಮಾತ್ರ ಹೆಣ್ಮಕ್ಳಲ್ಲ ಸರ್, ಬೇರೆ ಹೆಣ್ಮಕ್ಳು ಬೇರೆಯವ್ರ ಮನೇಲೂ ಅಕ್ಕ, ಅವರು ಅಷ್ಟೇ. ಆ ಹುಡ್ಗಿ, ಅವಳಿಗೂ ಅಣ್ಣ ಇರ್ತಾನೆ, ಅಪ್ಪ ಇರ್ತಾನೆ, ತಮ್ಮ ಇರ್ತಾನೆ. ಈ ಕೆಟ್ಟದಾಗ ಟ್ರೋಲ್ ಮಾಡ್ತಾರಲ್ಲ, ಅವ್ರಿಗೇನ್ ಅನ್ಸಲ್ಲ. ಬಟ್ ಅಲ್ಲಿ ಪ್ರಾಬ್ಲಮ್ ಆಗೋದು ಅಂದ್ರೆ ಆ ಹುಡ್ಗಿಗೆ ಈಗ ಸಡನ್ ಆಗಿ ಟ್ರೋಲ್ ಮಾಡ್ಬಿಡ್ತಾರೆ. ಟ್ರೋಲ್ ಆದಾಗ ಅವ್ರಿಗೆ ಅದು ಹೊಸ್ತಾಗಿರತ್ತೆ, ಯಾವತ್ತೂ ಟ್ರೋಲ್ ಆಗಿರಲ್ಲ. ಏನೋ ಒಂದ್ ಮಾತಾಡಿರ್ತಾರೆ, ಬಟ್ ಇಂಥದ್ದೇ ಅಂತ ಮಾತಾಡಿರಲ್ಲ. ಇಷ್ಟನ್ನ ಈಗ ಒಂದು ಮೀಡಿಯಾದಲ್ಲಿ ಒಂದ್ ವಿಡಿಯೋ ಹಾಕಿದ್ದಾರೆ ಅಂದ್ರೆ ಅದನ್ನ ಅರ್ಧ ಕ್ರಾಪ್ ಮಾಡ್ತಾರೆ. ಅರ್ಧ ಕ್ರಾಪ್ ಮಾಡ್ಬಿಟ್ಟು ಅದಾದ್ಮೇಲೆ ಉಳ್ಕಿದ್ದನ್ನೆಲ್ಲ ಅವ್ರಿಗೆ ಹೆಂಗ್ ಬೇಕೋ ಹಂಗ ಅದನ್ನ ಬಳಸ್ಕೋತಾರಲ್ವಾ. ಈಗ ಫಾರ್ ಎಕ್ಸಾಂಪಲ್, ಒಂದು ದರ್ಶನ್ ಸರ್ದ ಒಂದು ವಿಡಿಯೋ ಕೆಟ್ಟದಾಗ ಬೈದಿರೋದು, ಅದು ನನ್ ಮೇಲೆ ಟ್ರೋಲ್ ಮಾಡಿದ್ರು. ಆ ಟ್ರೋಲ್ ಮಾಡಿದಾಗ ಫಸ್ಟ್ ನನ್ ಮೈಂಡಿಗೆ ಬಂದಿದ್ದು, ಇಷ್ಟು ಕೆಟ್ಟದಾಗ ಟ್ರೋಲ್ ಮಾಡ್ತಾರ, ಆ ತರ ಕೆಟ್ಟ ಪದಗಳು ಉಪಯೋಗಿಸಿ ಅದ್ ಯಾರಿಗೋ ಬೈದಿರೋದನ್ನ ನಮಗ್ ಸೇರ್ಸಾಕ್ಬೇಕಾ? ನಾನ್ ಮಾತಾಡಿದ್ದೇನೆ, ನಾನಲ್ಲಿ ಅವ್ರ ಹೆಸರು ಉಪಯೋಗಿಸಿದ್ನು, ಇಂತ ಹೀರೋ ಅಂತ ಹೆಸರು ಉಪಯೋಗಿಸಿದ್ನು ಇಲ್ಲ. ನಾ ಉಪಯೋಗಿಸಿರೋ ಪದನ ಅದನ್ನ ಬಳಕೆ ಮಾಡ್ಕೊಂಡು ಇವಳು ಇಂಥವ್ರ ಬಗ್ಗೆನೆ ಮಾತಾಡಿದಾಳೆ, ಇವಳು ಸರಿ ಇಲ್ಲ, ಇವಳು ಕ್ಯಾರೆಕ್ಟರ್ಲೆಸ್. ಯಾಕ್ ಬೇಕು ಸರ್ ಅದು? ಯಾಕೆ ನಮ್ಮನೇಲಿ ಫ್ಯಾಮಿಲಿ ಇರ್ತಾರಲ್ವಾ, ನಂಗೂ ಅಣ್ಣ ತಮ್ಮ, ಯಾರು ನೋಡಿದ್ರೆ ಏನಂತಾರೆ, ಅಕ್ಕಪಕ್ಕದ ಮನೆಯವ್ರು ಯಾರು ನೋಡಿದ್ರೆ ಏನಂತಾರೆ, ಬಂದ್ ಕರಿತಾರ, ನೋಡಮ್ಮ ನಿನ್ ಮೇಲೆ ಟ್ರೋಲ್ ಮಾಡಿದಾರೆ ಏನಿದು ಅಂತಾರೆ. ಅದು ನಮ್ ತಂದೆ ತಾಯಿ ಗೊತ್ತಾದ್ರೆ ಅವ್ರಿಗೆ ಎಷ್ಟು ಅನ್ಕೊಂತಾರೆ. ಆ ಕಾಮೆಂಟ್ಸ್ ನೋಡಿದ್ರೆ ಎಷ್ಟು ಅನ್ಕೋತಾರೆ. ಕರೆಕ್ಟ್ ಅಲ್ಲ? ಆಸ್ ಎ ಸುದೀಪಿಯನ್ ನಾನು ಅಷ್ಟೇ ರೆಸ್ಪೆಕ್ಟ್ ಮಾಡ್ತೀನಿ. ಅಪ್ಪು ಸರ್ನ ರೆಸ್ಪೆಕ್ಟ್ ಮಾಡ್ತೀನಿ, ಯಶ್ ಅವ್ರನ್ನ ರೆಸ್ಪೆಕ್ಟ್ ಮಾಡ್ತೀನಿ, ಎಲ್ರು ರೆಸ್ಪೆಕ್ಟ್ ಮಾಡ್ತೀನಿ. ಶಿವಣ್ಣ ಕೂಡ ನಾವೆಲ್ರು ಕರೆಯೋದೇನು ಸುದೀಪಣ್ಣ ಅಂತ ಕರಿತೀವಿ. ನಮ್ಗೆ ಅಣ್ಣನ್ ತರ. ದರ್ಶನ್ ಸರ್ ನಾವ್ ಒಂದು ಇದ್ರಲ್ಲಿ ಬಂದಿರ್ತೀವಿ, ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬೆಳ್ಕೊಂಡಿರ್ತೀವಿ. ನಾವ್ ಏನ್ ಹೇಳ್ತಾರೆ ಅದನ್ನ ಅರ್ತ್ಕೊಂಡ್ ಬರ್ತೀವಿ. ಯಾಕೆಂದ್ರೆ ಅವ್ರ ಮಾತುಗಳು, ಅವ್ರ ನಡವಳಿಕೆಗಳು, ಅದನ್ನ ನಾವು ಅನ್ವಯಿಸ್ಕೊಂಡ್ ಬರ್ತೀವಿ. ಗರ್ಲ್ಸ್ ಫ್ಯಾನ್ಸ್ ಆಗ್ಲಿ, ಹುಡುಗರಾಗ್ಲಿ, ನಾವ್ ಅದನ್ನೇ ಫಾಲೋ ಮಾಡೋದು. ಈಗ ಅಣ್ಣ ಪ್ಯಾಂಟ್ ಶರ್ಟ್ ಹಾಕಿದ್ರ ಅದೇ ತರದ್ ಹುಡುಕಿ ಟ್ರೈ ಮಾಡಕ್ ನೋಡ್ತೀವಿ. ಅಣ್ಣನ ಹೇರ್ ಸ್ಟೈಲ್ ಅದನ್ನ ಟ್ರೈ ಮಾಡಕ್ ನೋಡ್ತೀವಿ. ಹುಡುಗರಾಗ್ಲಿ ಹುಡುಗಿರಾಗ್ಲಿ ಎಲ್ರು ಅಷ್ಟೇನೆ. ನಾವ್ ಮಾಡೋದೇನ್ ಗೊತ್ತಾ, ತಪ್ಪು ಮಾಡೋದೇನಂದ್ರೆ ಅವ್ರವ್ರೇ ಕಿತ್ತಾಡ್ಕೊಂಡಿರಲ್ಲ, ಅವ್ರು ಚೆನ್ನಾಗಿ ಇರ್ತಾರೆ. ನಾವ್ ಅವ್ರ ಮಧ್ಯೆ ನಾವೇ ಬಿರ್ಕ್ ತಂದಿಡೋದು. ನಮಗೆ ನೆಸೆಸಿಟಿ ಇರಲ್ಲ. ಈಗ ನಾವು ಮಾತಾಡ್ಬೇಕು, ಮಾತಿನ ಬರ್ದಲ್ ಏನ್ ಇರೋ ಬಿಡು ಅನ್ಕೊಂಡಿದೀನಿ. ಫ್ರೆಂಡ್ಸ್ ಮಧ್ಯೆ ಇರುತ್ತೆ. ಅದನ್ನ ದೊಡ್ಡ ಹೇಳ್ದಾದ್ಮೇಲೆ ಅದೇನಾಗ್ಬಿಡುತ್ತೆ, ಅದೆಲ್ಲಿಗೋ ಹೋಗುತ್ತೆ. ಹೆಣ್ಮಕ್ಳ ಬಗ್ಗೆ ಸ್ವಲ್ಪ ರೆಸ್ಪೆಕ್ಟ್ ಇಟ್ಕೊಂಡ್ ಮಾತಾಡಿ ಅಂತ ಕೇಳ್ಕೊತೀನಿ. ಯಾಕೆಂದ್ರೆ ಎಲ್ರಿಗೂ ಹರ್ಟ್ ಆಗತ್ತೆ. ಯಾವ್ದಾದ್ರು ಒಂದ್ ಹುಡುಗಿ ಅದನ್ನ ತುಂಬಾನೇ ಸೆನ್ಸಿಟಿವ್ ಆಗಿ ತಗೊಂಡು ಅವಳು ನಾಳೆ ಅದನ್ನ ಏನಾದ್ರು ಮಾಡ್ಕೊಂಡ್ಲು ಅಂದ್ರೆ ಯಾರು ಬರಲ್ಲ. ಅವಾಗ ಬ್ಲೈಂಡ್ ಬರೋದು ದರ್ಶನ್ ಸರ್ ಮೇಲೂ ಬರುತ್ತೆ, ಸುದೀಪ್ ಅಣ್ಣ ಮೇಲೂ ಬರುತ್ತೆ. ಯಾಕೆಂದ್ರೆ ಇವನಿಂದಾಗಿ ನಾವ್ ಇಲ್ಲಿ ರೆಸ್ಪೆಕ್ಟ್ ಕೊಡ್ತೀವಿ, ಅಲ್ಲಿ ರೆಸ್ಪೆಕ್ಟ್ ಬರಲ್ಲ. ಇವನಿಂದಾಗಿ ನನ್ ಮಗಳು ಸತ್ತೋದ್ಲು, ಇವನ್ ಬಗ್ಗೆ ಮಾತಾಡೋದಕ್ಕೆ ನನ್ ಮಗಳು ಟ್ರೋಲ್ ಮಾಡಿ ನನ್ನ ಮಗಳು ಎಷ್ಟೋ ಸಲ ಆ ತರದೆಲ್ಲ ನಡೆದಿದೆ. ಯಾಕೆಂದ್ರೆ ಒಂದು ಜೀವ ತೆಗೆಯೋ ಅಧಿಕಾರ ನಮ್ಗಿರಲ್ಲ. ಸ್ಕೂಲ್ ಹುಡುಗಿ ಆಗಿರ್ಬೋದು ಅಥವಾ ಕಾಲೇಜ್ ಹುಡುಗಿರಾಗಿರ್ಬೋದು, ಕಾಲೇಜ್ ಮುಗಿಸ್ಕೊಂಡು ಡೈರೆಕ್ಟ್ ಬಂಕ್ ಹಾಕಿ ಬಂದವ್ರು ಇರ್ತಾರೆ ತುಂಬಾ ಜನ, ಹುಡುಗರಾಗ್ಲಿ ಹುಡುಗಿರಾಗ್ಲಿ. ಯಾಕೆ ಅಂದ್ರೆ ಅವ್ರು ನೋಡೋಕೋಸ್ಕರ ಬರ್ತೀವಿ, ದೂರದಿಂದ ಬರ್ತೀವಿ ಅಂದ್ರೆ ಅವ್ರು ನೋಡೋ ಆಸೆಯಿಂದ ಬಂದಿರ್ತೀವಿ. ಅದರ್ವೈಸ್ ಏನೇ ಥಾಟ್ ಇರಲ್ಲ. ಕೆಟ್ಟದಾಗ ಬೈಬೇಕು. ಮೊನ್ನೆ ಡೆವಿಲಿ ಹೋಗಿ ಬಂದಿದೀನಿ ಸರ್. ನನಗೆ ನಾನ್ ನೋಡಿದ ಪ್ರಕಾರ ತುಂಬಾ ಜನ ನನಗೆ ಕಾಮೆಂಟ್ ಮಾಡಿದ್ರು, ಬೇಡ ನೋಡಕ್ ಹೋಗ್ಬೇಡ, ಯಾಕೆ ಬರ್ತೀಯ? ಥಿಯೇಟರ್ ಹತ್ರ ಹೋದಾಗ ಹೇಳಿದ್ರು ಚೆನ್ನಾಗಿಲ್ಲ ಮೂವಿ. ನನಗ್ ಅನಿಸ್ಬೇಕಲ್ವಾ ಚೆನ್ನಾಗಿದ್ಯಾ ಇಲ್ವಾ ಅಂತ, ನನಗ್ ಅನ್ಸ್ಬೇಕು ಮನ್ಸಿಂದ. ಹೋದ ನನ್ಗೆ ಇಷ್ಟ ಆಯ್ತು, ಪರ್ಸನಲಿ ಇಷ್ಟ ಆಯ್ತು. ಆಲ್ಮೋಸ್ಟ್ ನಾನು ಎಲ್ಲಾ ಮೂವಿನೂ ನೋಡ್ತೀನಿ. ಯಾರ್ ಬೇಡ ಅಂದ್ರೂ ಹಠ ಮಾಡಿ ನಾನ್ ಕರ್ಕೊಂಡ್ ಹೋಗಿರೋದು, ನಾನೇ ಕರ್ಕೊಂಡ್ ಹೋಗಿದ್ದೀನಿ. ಇಲ್ಲ ನಾನ್ ಮೂವಿ ನೋಡ್ಲೇಬೇಕು, ಏನಿದೆ ನೋಡೋಣ, ಯಾಕೆ ಚೆನ್ನಾಗಿಲ್ಲ ಅಂತ ಕೆಟ್ಟದಾಗ ಕಾಮೆಂಟ್ ಮಾಡ್ಬೇಕು? ನನಗ್ ಇಷ್ಟ ಆಗ್ಬೋದಲ್ಲ. ಒಬ್ಬೊಬ್ರಿಗೆ ಒಂದೊಂದು ಕೋಲ ಇರುತ್ತೆ. ಯಾವಾಗ್ಲೂ ನಾ ಅಪ್ಪ ಒಂದ್ ಹೇಳ್ತಾರೆ, ಲೋಕ ಭಿನ್ನ ರುಚಿ ಅಂತ. ನನಗ್ ಇಷ್ಟ ಆಗಿದ್ ನಿನಗ್ ಇಷ್ಟ ಆಗಲ್ಲ, ನಿಂಗ್ ಇಷ್ಟ ಆಗಿದ್ ನಂಗೆ ಇಷ್ಟ ಆಗಲ್ಲ. ಹಾಕೊಳ್ಳೋ ಬಟ್ಟೆನೇ ಇಷ್ಟ ಆಗಲ್ಲ ಅಂದಾಗ ಈಗ ನಾನು ಸುದೀಪಿಯನ್, ಬೇರೆಯವ್ರಿಗೆ ಇಷ್ಟ ಇರಲ್ಲ ಅದು. ಹಾಗಂತ ಹೇಳ್ಬಿಟ್ಟು ನಾನು ಅವ್ರನ್ನ ಬಿಡಕ್ಕಾಗಲ್ಲ. ಅವ್ರಿಗೆ ದರ್ಶನ್ ಇಷ್ಟ ಅಥವಾ ಇನ್ನೊಬ್ರಿಗೆ ಯಶ್ ಇಷ್ಟ. ನಾನು ಓಕೆ, ನೀವು ಯಶ್ ಫ್ಯಾನ್ಸ್, ನೀವು ದರ್ಶನ್ ಫ್ಯಾನ್ಸ್, ನಂಗೆ ನೀವ್ ಇಷ್ಟ ಇಲ್ಲ ಅಂತ ಹೇಳಿ ಫ್ರೆಂಡ್ಶಿಪ್ ಯಾಕೆ ಬ್ರೇಕ್ ಮಾಡ್ಕೋಬೇಕು? ಅದು ನೆಸೆಸಿಟಿ ಏನಿದೆ? ಫ್ಯಾನ್ ವಾರ್ ಏನಿದ್ರು ಥಿಯೇಟರ್ ಒಳಗಿರ್ಲಿ, ನಾವು ತೋರ್ಸೋದ್ರ ಮೇಲೆ ಇರ್ಲಿ. ಕೆಟ್ಟ ಮಾತುಗಳಾಗ್ಲಿ, ಬೈಗುಳಗಳಾಗ್ಲಿ. ನಾವೊಂದು ಹೇರ್ ಸ್ಟೈಲ್ ಬಗ್ಗೆ ಮಾತಾಡಿದ್ವಾ,
ನಾವು ಅವ್ರ ಸ್ಟೈಲ್ ಬಗ್ಗೆ ಮಾತ್ರ ಮಾತಾಡೋದು. ಹುಡುಗಿಯರಾಗಿ ನಾವ್ ಸ್ಟೈಲ್ ಮೇಂಟೈನ್ ಮಾಡಿರಲ್ಲ ಅಂದಿರ್ತೀವಿ. ಅದನ್ನ ತೆಗಿಯೋದು, ಅದನ್ನ ಬಿಟ್ಟು ಬೇರೆ ಏನೋ ಹಾಕೋದು. ಈಗ ನೀವ್ ಅಂದ್ರಿ ಅಲ್ಲ ಕಾಂಟ್ರವರ್ಸಿ ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಹೇಳಕ್ ಬರಲ್ಲ ಸರ್. ಅವ್ರ ಕಡೆಯವರೇ ತಗೊಂಡು ಅವರೇ ಅವ್ರವ್ರ ಕೆಟ್ಟದಾಗ ಬೈಕೊಂಡಿರ್ಬೋದಲ್ವಾ? ಹೆಂಗ್ ಹೇಳಕ್ ಸುದೀಪ್ ಏನ್ಸೆ ಮಾಡಿದ್ರು ಅಂತ. ಸರ್ ಅಣ್ಣ ಒಂದ್ ಮಾತು ಹೇಳಿದಾರೆ, ನನ್ನ ಮರ್ಯಾದೆನ ನನ್ನ ಸ್ನೇಹಿತರು ತೆಗಿಯಲ್ಲ ಅಂತ. ನಾವ್ ತೆಗಿಯಲ್ಲ ಸರ್ ಅವ್ರ ಮರ್ಯಾದೆ. ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ಬೇಕು ಅದಕ್ಕಿಂತ ಹೆಚ್ಚಾಗಿ ಕೊಡ್ತೀವಿ. ರಿಯಲ್ ಆಗಿ ಅವ್ರನ್ನ ಅಣ್ಣ ಸ್ಥಾನದಲ್ಲಿ ಇಟ್ಟು ನೋಡ್ತೀವಿ. ಅಣ್ಣ ಅಂದ್ರೆ ತಂದೆ ಸಮಾನ ಇದು. ತುಂಬಾ ಇಷ್ಟ ಪಡ್ತೀವಿ, ಅದಕ್ಕೆ ದೂರದಿಂದ ಉಟ್ಕೊಂಡು ಇಲ್ಲಿ ಬರ್ತೀವಿ. ಫಸ್ಟ್ ಡೇ ಫಸ್ಟ್ ಶೋ ಮಾಡೋ ಕೆಲಸ ಎಲ್ಲ ಬಿಟ್ಟು ಎಲ್ಲಿಂದನೋ ಬರ್ತೀವಿ ಅಂದ್ರೆ ಇದಕ್ಕೆ. ಕೆಟ್ಟದಾಗ ಕಾಮೆಂಟ್ ಮಾಡೋದು ಬೇಡ ಸರ್. ನಿಂಗೆ ಇಷ್ಟ ಆಯ್ತಾ ಮೂವಿ, ಇಷ್ಟ ಆಯ್ತು ಅಂತ ರಿವ್ಯೂ ಕೊಡು. ಇಷ್ಟ ಆಗಿಲ್ವಾ, ಇಲ್ಲಮ್ಮ ನನಗ್ ಇಷ್ಟ ಆಗಿಲ್ಲ, ನಿನಗ್ ಇಷ್ಟ ಆಗ್ಬೋದು ಅಂತ. ಫ್ಯಾನ್ ವಾರ್ ಯಾಕೆ? ನೆಸೆಸಿಟಿ ಇಲ್ಲ. ಸುಮ್ನೆ ಇನ್ನೊಂದೇನ್ ಗೊತ್ತಾ, ಅಲ್ಲೆಲ್ಲೋ ಹೋದ್ವಿ, ಈಗ ಬರತ್ತೆ ಗೊತ್ತಾ ನಿಮ್ಗೆ, ಇಲ್ಲಿ ಬರ್ತಾರೆ ಜೈ ಡಿ ಬಾಸ್ ಅಂತ ಕೂಗ್ತಾರೆ. ನಾವ್ ಅವ್ರ ಮೂವಿಗೆ ಹೋಗ್ತೀವಿ, ಜೈ ಕಿಚ್ಚ ಬಾಸ್ ಅಂತ ಕೂಗ್ತೀವಿ. ಅವಶ್ಯಕತೆ ಇಲ್ಲ ಸರ್. ಅವ್ರನ್ನು ಟ್ರಿಗರ್ ಮಾಡೋದ್ ಬೇಡ, ನಮ್ಮನ್ನು ಟ್ರಿಗರ್ ಆಗೋದ್ ಬೇಡ. ಈಗ ಬರೀ ಟ್ರಿಗರ್ ಆಗ್ತಾ, ಈಗ ಒಬ್ರಿಂದ ಒಬ್ರು ಟ್ರಿಗರ್ ಆಗ್ತಾ ಹೋದ್ರೆ ಕನ್ನಡ ಇಂಡಸ್ಟ್ರಿ ಎಲ್ಲಿ ಬೆಳೆಯುತ್ತೆ? ಈಗ ಯೋಚನೆ ಮಾಡಿ. ಈಗ ನಾವ್ ಎಷ್ಟ್ ಮೂವಿಗೆ ಹೋಗ್ತೀವಿ, ದರ್ಶನ್ ಮೂವಿಗೆ ಹೋಗ್ತೀವಿ, ಸುದೀಪ್ ಮೂವಿಗೆ ಹೋಗ್ತೀವಿ, ಅಪ್ಪು ಮೂವಿಗೆ ಹೋಗ್ತೀವಿ, ಶಿವಣ್ಣನ್ ಮೂವಿಗೆ ಹೋಗ್ತೀವಿ. ಕರೆಕ್ಟ್ ಅಲ್ಲ? ಎಲ್ಲಾರ ಮೂವಿನೂ ಒಂದೇ ತರ ನೋಡ್ಬೇಕು. ಇಷ್ಟಪಟ್ಟು ಮನ್ಸಿಂದ ನೋಡಿದ್ರೆ ಎಲ್ಲಾ ಹೀರೋಸ್ ಒಳ್ಳೆಯವ್ರಾಗ ಕಾಣ್ತಾರೆ. ಎಲ್ಲಾ ಟೈಮಲ್ಲೂ ಅನ್ಸಲ್ಲ ಇವ್ರು ಕೆಟ್ಟವ್ರು, ಇವ್ರು ಸರಿ ಇಲ್ಲ. ಯಾವ್ದೋ ಒಂದ್ ಥಾಟಲ್ಲಿ ಅನ್ಸಿರುತ್ತೆ, ಓ ದೌಲತ್ತು ಗಾಂಚಲಿ ಹಿಂಗ್ ಬಂದ್ ಹಿಂಗ್ ಹೋದ್ರು. ಎಷ್ಟೋ ವಿಡಿಯೋ ಸುದೀಪಣ್ಣ ಟ್ರೋಲ್ ಮಾಡಿದಾರೆ ಆತರ. ಹಂಗೆ ದರ್ಶನ್ ಅವ್ರದ್ದು ಮಾಡಿದ್ದಾರೆ, ಯಶ್ ಅವ್ರದ್ದು ಮಾಡಿದ್ದಾರೆ. ಈ ಕಡೆ ಮಾತಾಡ್ತಿದ್ರು, ಹುಡ್ಗಿ ನೋಡ್ಲಿಲ್ಲ ಹಂಗೆ ಹೋಗ್ಬಿಟ್ರು ಅಂತ. ಯಾಕೆ ಸರ್ ಬೇಕದು? ಈಗ ನನಗೊಂದ್ ಇಷ್ಟ ಆಯ್ತಾ, ಇಷ್ಟ ಆಯ್ತು. ಇಷ್ಟ ಇಲ್ವಾ, ಬೇಡ, ಬಿಟ್ಬಿಡಿ. ಅಲ್ಲಿ ಅವಶ್ಯಕತೆ ಇಲ್ಲ. ಅವ್ರ ಈಗ ಫಾರ್ ಎಕ್ಸಾಂಪಲ್ ಈಗ ಸುದೀಪ್ ಅಣ್ಣಂಗ್ ಬೈತಾರ, ಅದ್ರ ಜೊತೆ ಅವ್ರ ಅಮ್ಮಂಗ್ ಬೈತಾರ. ಅವ್ರ ಅಮ್ಮ ಏನ್ ಮಾಡಿದ್ರು? ಅಮ್ಮ ಸ್ವರ್ಗದಲ್ಲಿದ್ದಾರೆ ಅಲ್ವಾ? ಅವ್ರ ನೋವು ಅವ್ರಿಗೆ ಗೊತ್ತು. ಮ್ಯಾಕ್ಸ್ ಮೂವಿಲ್ ತುಂಬಾ ಮಾತಾಡಿದ್ರು. ಅವ್ರ ನೋವಲ್ಲಿ ಅವ್ರು ಇರ್ಬೇಕಾದ್ರೆ ಈ ತರ ಕೆಟ್ಟದಾಗ ಮಾತಾಡಿದ್ರೆ ಅವ್ರಿಗೆ ಹೆಂಗ್ ಹರ್ಟ್ ಆಗ್ಬೇಡ? ಕರೆಕ್ಟ್ ಅಲ್ವಾ? ಅಂದ್ರೆ ಅದು ಅಷ್ಟೇ. ಈಗ ಅವ್ರ ದರ್ಶನ್ ಅವ್ರ ಜೈಲಲ್ಲಿ ಇದಾರೆ, ಅವ್ರ ಹೊರಗ್ ಬರ್ಲಿ ಅಂತ ಆಶಿಸೋಣ. ಅದನ್ನ ಬಿಟ್ಬಿಟ್ಟು ಅವ್ರು ಕೆಟ್ಟದಾಗ ಯಾಕೆ ಅವ್ರ ಬಗ್ಗೆ ಕಾಮೆಂಟ್ ಮಾಡ್ಬೇಕು? ಅವ್ನ್ ಸರಿ ಇಲ್ಲ ಗುರು, ಅವ್ನ್ ಕೆಟ್ಟವನ್ ಸರ ಅಂತ ಮಗ ಇಂತ ಮಗ. ಅವ್ರಮ್ಮನು ನ್ಯೂಸ್ ಅಲ್ಲಿ ನೋಡ್ತಿರ್ತಾರ ತಾನೆ, ಅವ್ರಿಗೂ ಹೊಟ್ಟಾಗತ್ತಾನೆ. ನನ್ ಮಗಂಗ್ ಬೈಯೋದಂತ ನನ್ಗೂ ಸೇರ್ಸಿ ಬೈತಿದಾರೆ ಅಂತ ಬರುತ್ತೆ ತಾನೆ. ಅವಶ್ಯಕತೆ ಇಲ್ಲ ಸರ್. ಯಾರೇ ಆಗ್ಲಿ. ಅಪ್ಪು ಮೂವಿಲ ಒಂದು ಸಾಂಗ್ ಇದೆ ಗೊತ್ತು, ರಾಜ್ಕುಮಾರ್ ಅವ್ರು ಫ್ಯಾನ್ ವಾರ್ ಯಾಕೆ? ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಮೂವಿ ನೋಡಿ. ಫಸ್ಟ್ ಕನ್ನಡ ಮೂವಿನ ಬೆಳ್ಸೋಣ ಸರ್. ಈಗ ಆಲ್ಮೋಸ್ಟ್ ಮೂವೀಸ್ ಎಲ್ಲ ತುಂಬಾ ಕಮ್ಮಿ ಆಗ್ತಿದೆ. ಹೊಸದಾಗಿ ಬರ್ತಿರೋರ್ಗು ಸಪೋರ್ಟ್ ಮಾಡ್ಬೇಕು. ಈಗ ಇರೋರ್ನು ನಾವು ತುಳಿದೆ ಮೇಲೆತ್ತಿಸ್ಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.